ಹೌದು, ಅದೇನೋ ನಿಮ್ಮ ಏರಿಯಾದಲ್ಲಿ ಕಸದ ಸಮಸ್ಯೆ ಇದೆ ಅಂತ ಹೇಳಿದಲ್ಲ, ಏನಾಯ್ತದು? ಅದೆಲ್ಲ ಬಿಡು. ನೀನೇನೋ ಆರ್ಮಿಗೆ ಜಾಯ್ನ್ ಆಗ್ತಂತ ಹೇಳ್ತಿದ್ದಲ್ಲ, ಏನಾಯ್ತು? ಪ್ರಾಸೆಸ್ ಎಲ್ಲ ಮುಗೀತು, ಇನ್ನು ಫೈನಲ್ ಟೆಸ್ಟ್ ಮಾತ್ರ ಇದೆ. ಅದೊಂದು ಹಾಕ್ಬಿಟ್ರೆ ನಾನು ಆರ್ಮಿಗೆ ಹೋಗಬೇಕು ಅನ್ನುವ ನನ್ನ ಕನಸು ನನಸಾಗ್ಬಿಡುತ್ತೆ. ಸುಮ್ಮನಿರೋ. ದೇಶ ಆರ್ಮಿ ಅಂತ ಹುಚ್ಚುಚ್ಚು ಥರ ಮಾತಾಡ್ತಿದ್ಯಾ ಮಗ. ಹೆಂಗೋ ಚೆನ್ನಾಗಿ ಓದ್ಕೊಂಡಿದೀಯಾ, ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಆರಾಮಾಗಿದ್ಬಿಡು. ಚೆನ್ನಾಗಿ ಓದ್ಕೊಂಡಿದ್ಯಾ, ಇಲ್ಲೇ ಯಾವುದಾದ್ರೂ ಕೆಲಸ ಮಾಡಿಕೊಂಡು ಆರಾಮಾಗಿರು ಅಂತೀಯ. ಓದೇನೋ, ನಿನ್ನಂಥವ್ರು ಸಹ ಓದ್ತಾ ಇದ್ದಾರೆ. ಸಂಸ್ಕಾರ ಇಲ್ದಿರೋ ಓದು. ಇನ್ನು ದೂರ ಅಂತೀಯಾ, ನಾನು ನನ್ನ ಮನೆಯ ಬಾಗಿಲಿಗೆ ದೂರ ಇರ್ಬೋದು, ಆದರೆ ದೇಶದ ಬಾಗಿಲಿಗೆ ನಾನು ಯಾವಾಗಲೂ ಹತ್ತಿರದಲ್ಲೇ ಇರ್ತೀನಿ. ಹಲೋ ಸಾರ್, ದೇಶ ಸೈನಿಕ ಅಂತ ಹೇಳೋಕೆ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಅಲ್ಲಿಗೆ ಹೋದ್ರೇ ಅಲ್ಲಿ ಕೊಡೋ ಟಾರ್ಚರ್ ಏನು ಅಂತ ಗೊತ್ತಾಗೋದು. ಸೊ ನಾವೇನು ಹೇಳ್ತಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಲೇ, ನೀನು ಹೇಳಿದ ತಕ್ಷಣ ಚೇಂಜ್ ಆಗೋಕ್ಕೆ ಇದೇ ನನ್ನ ಹಗಲಿನ ಕನಸಲ್ವೋ, ನನ್ನ ಜೀವನದ ಕನಸು. ಹೌದು, ನಾನು ಯಾಕೋ ಚೇಂಜ್ ಆಗಬೇಕು? ಇಲ್ಲಿ ಜನ ಹೆಂಗಂದರೆ ಕೆಲ್ಸಕ್ಕೆ ಬರೋದನ್ನು ಬೆರಳೆತ್ತಿ ತೋರಿಸ್ತಾರೆ. ಅದೇ ಅಲ್ಲೆಲ್ಲಾದರೂ ಅನ್ಯಾಯವಾದರೆ ಬೆರಳೆತ್ತಿ ಅಲ್ವಲ್ಲ, ತಲೆ ಎತ್ತಿ ಕೂಡ ನೋಡೋದಿಲ್ಲ. ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇಲ್ದಿರೋ ನೀನು ಈ ದೇಶದ ಬಗ್ಗೆ, ಇಲ್ಲಿರೋ ಸೈನಿಕರ ಬಗ್ಗೆ ಇನ್ನೊಂದು ಸಲ ತಪ್ಪಾಗಿ ಮಾತಾಡಿದ್ರೆ ಸರಿಯಾಗಿರಲ್ಲ. ಸಾರಿ ಕಣೋ, ನಿನಗೇನಾದರೂ ಆಗ್ಬಿಡ್ತದಂತ ಭಯದಿಂದ ಈ ಥರ ಎಲ್ಲ ಮಾತಾಡ್ಬಿಟ್ಟೆ. ಹೌದು, ನಮ್ಮ ಏರಿಯಾದಲ್ಲಿರೋ ಕಸದ ಬಗ್ಗೆ ಕೇಳ್ದಲ್ಲ? ಇಲ್ಲ ಕಣೋ, ಇನ್ನೂ ಕ್ಲಿಯರೇ ಆಗಿಲ್ಲ. ಮುನ್ಸಿಪಾಲ್ಟಿಯಲ್ಲಿ ನಿನಗೆ ಯಾರಾದರೂ ಪರಿಚಯ ಇದ್ರಿಗಿನ ಸ್ವಲ್ಪ ಹೇಳಿ ಕ್ಲಿಯರ್ ಮಾಡಿಸು. ಸರ್, ಈ ಸಿಟಿಯಲ್ಲಿ ದಿನಕ್ಕೆ 7,500 ಟನ್ ಕಸ ಕಲೆಕ್ಟ್ ಆಗ್ತಾ ಇದೆ. 1 ಟನ್ ಕಸ ಕ್ಲೀನ್ ಮಾಡೋಕ್ಕೆ 1,860 ರೂಪಾಯಿ ಗೌರ್ನಮೆಂಟ್ ಟೆಂಡರ್. ಆದರೆ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ಗೆ 60% ಕಮಿಷನ್ ಹೋಗ್ತಾ ಇದೆ. ಅದು ಬೇರೆ ಬಿಟ್ಟು ಈ ಕಾಂಟ್ರಾಕ್ಟರ್ಸ್ಗಳಿಗೆ, ಆಫೀಸರ್ಗಳಿಗೆ ಅವರವರ ಕಮಿಷನ್ ಅವ್ರಿಗೆ ಹೋಗ್ತಾ ಇದೆ. ಇನ್ನು ಉಳಿದಿರೋ ಆ ಸ್ವಲ್ಪ ಬಡ್ಜೆಟಲ್ಲಿ ಹೇಗೆ ಸರ್ ಇಷ್ಟು ದೊಡ್ಡ ಸಿಟಿನ ನಾವು ಕ್ಲೀನಾಗಿಡೋದು? ಅದಕ್ಕೆ ನಾವು ಮೇನ್ ರೋಡ್ಗಳನ್ನು ಕ್ಲೀನಾಗಿಟ್ಟು ಎಲ್ಲ ಕ್ಲೀನಾಗಿದೆ ಅನ್ನೋ ಥರ ಬಿಲ್ಡಪ್ ಕೊಡ್ತೀವಿ. ಏನು ಕಚ್ಚಡ ನನ್ನ ಮಕ್ಕಳಿದ್ದಾರೆ ರೀ ಇವರು. ಕೊನೆಗೆ ಈ ಕಸದಲ್ಲಿ ಕೂಡ ಇವ್ರು ಕಚ್ಚಡ ಬುದ್ಧಿ ಬಿಡ್ತಿಲ್ವಾ ಇವರು? ಈ ಸಮಾಜದಲ್ಲಿ ನನಗಂತ ಹೆಸರು ಮರದಿದೆ ಕಣೋ, ಅದನ್ನು ಸ್ವಲ್ಪ ಕಾಪಾಡ್ರೋ ನೀವು. ಮಚ್ಚ, 1 ನಿಮಿಷ ಕಸ ಬಿಸಾಕ್ಬಿಡ್ತೀನಿ. ಸ್ವಲ್ಪ ದುಡ್ಡು ಬಿಸಾಕ್ಬಿಟ್ರೆ ಹಣ ಮಕ್ಕಳು ಸೈಲೆಂಟ್ ಆಗಿಬಿಡ್ತಾರೆ. ಇರೋ 1 ನಿಮಿಷ, ಮತ್ತೆ ಫೋನ್ ಮಾಡ್ತೀನಿ ನಿನಗೆ. ಮಚ್ಚ, ಏನು ಸಮಾಚಾರ? ಏನು ಸಮಾಚಾರ ಇಲ್ಲ ಬಿಡು. ನೀನು ಯಾಕೋ ಕಸ ನಂಗೆ ರೋಡಿಗೆ ಬಿಸಾಕ್ದೆ? ಅಯ್ಯೋ, ಆ ಕಸ ಏನಾದರೂ ನಮ್ಮ ಮನೇಲಿ ಬಿಸಾಕಿದ್ದೀನ? ರೋಡಿಗೆ ತಾನೇ ಬಿಸಾಕಿರೋದು. ನೀನು ಹಂಗೆ ಕಸ ಬಿಸಾಕೋದ್ರಿಂದ ಜನಗಳಿಗೆ ಎಷ್ಟು ರೋಗಗಳು ಬರ್ತಾವೆ ನಿನಗೆ ಗೊತ್ತಾ? ಬಂದರೆ ಬರಲಿ ಬಿಡ, ಯಾರಿಗೆ ಏನಾದರೂ ನನಗೇನಂತೆ? ಲೇ, ಈ ಸಮಾಜದಲ್ಲಿ ದುಡ್ಡಿದ್ರೆ ಹೆಸರು ಮರ್ಯಾದೆ ಈಸಿಯಾಗಿ ಸಿಕ್ಕಿಬಿಡುತ್ತೇನೋ, ಆದರೆ ನೀನು ಎಷ್ಟೇ ದುಡ್ಡು ಕೊಟ್ಟರು ನಿನಗೊಂದು ಒಳ್ಳೆ ಆರೋಗ್ಯ ಸಿಗೋದಿಲ್ಲ. ನನಗೊಂದು ಅರ್ಥ ಆಗದೆ ಕೇಳ್ತಾ ಇದ್ದೀನಿ. ಬೆಳಿಗ್ಗೆನೆ ಒಂದು ಆಟೋ ನಿಮ್ಮ ಮನೆಗಳ ಹತ್ರ ಬಂದು, ಅಮ್ಮ ಮುನ್ಸಿಪಾಲ್ ವಾಹನ ಬಂದಿದೆ, ದಯಮಾಡಿ ನಿಮ್ಮ ಕಸದ ಪುಟ್ಟಿಗಳನ್ನು ಕೊಡಿ ಅಂದಾಗ ಬೇಗ ಎದ್ದು ಕಸ ಹಾಕೋಕ್ಕೆ ದಿಕ್ಕದಾಗೇನಾದರೂ ವಜಾನ? 9-10 ಗಂಟೆಗೆ ಎದ್ದೇಳಿ ಚೆನ್ನಾಗಿ ಟಿಕ್ ಟಾಪ್ ಆಗಿ ರೆಡಿಯಾಗಿ ಹಿಂಗೆಲ್ಲಂದ್ರಲ್ಲಿ ಕಸ ಬಿಸಾಕಿದ್ರೆ ಹೆಂಗೋ? ಈ ಕಸನ ನಿಮ್ಮನೆಲ್ಲೇ ಇಟ್ಕೊಳ್ಳಿ. ಏನು ವಾಸನೆ ಬರುತ್ತಾ? ರೋಗಗಳು ಬರ್ತಾವಾ? ಲೇ, ಈ ದೇಶ ಅನ್ನುವ ಇಷ್ಟು ದೊಡ್ಡ ಮನೆಗೆ ಎಲ್ಲಿ ರೋಗ ಬರುತ್ತೋ ಅನ್ನುವ ಭಯ ನಿನ್ನಲ್ಲಿಲ್ಲ. ಆದರೆ ದೇಶದಲ್ಲಿರುವ ನಿನ್ನ ಒಂದು ಚಿಕ್ಕ ಮನೆಗೆ ಎಲ್ಲಿ ರೋಗ ಬರುತ್ತೋ ಅನ್ನುವ ಭಯ ಮಾತ್ರ ನಿನ್ನಲ್ಲಿದೆ. ಒಂದು ಹೇಳ್ತೀನಿ, ನೆನ್ಪಿಟ್ಕೋ, ಇಲ್ಲಿರುವ ನಿನ್ನ ಮನೆ ಒಂದೇ ನಿನ್ನ ಮನೆಯಲ್ಲ, ಇಡೀ ಭಾರತ ದೇಶವು ನಿನ್ನ ಮನೆಯೇ. ಸೊ ಕ್ಲೀನಾಗಿಟ್ಕೋ. ಯಾರು ನೀನು? ದೇಶ ನನಗೇನು ಮಾಡಿದೆ ಅಂತ ಯೋಚಿಸದೆ ದೇಶಕ್ಕೆ ನಾನೇನು ಮಾಡಬೇಕು ಅಂತ ಪ್ರತಿ ಕ್ಷಣ ಯೋಚಿಸೋ ಒಬ್ಬ ಸಾಧಾರಣ ಭಾರತೀಯ ಕಣೋ ನಾನು. ನಾನೇನು ತಪ್ಪು ಮಾಡಿದ್ದೀನಿ? ನನ್ನ ಯಾಕಿಲ್ಲಿ ಕೂಡ ಹಾಕಿದೀಯಾ? ಪ್ರಜೆಗಳು ನಿನ್ನ ನಂಬಿಕೊಟ್ಟಿರುವ ಅಧಿಕಾರನ ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಈಗ ನಾಚಿಕೆ ಇಲ್ಲದೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತೀಯಲ್ಲೇ ಪೋಷಡಿಕೆ.
ನಾನು ಮಾಡಿದ ತಪ್ಪೆ, ಇಲ್ಲ ಅಂತಿಲ್ಲ. ಹೊಟ್ಟೆ ತುಂಬ ಇಸ್ತಾ ಇದೆ, ತಿನ್ನೋಕೆ ಏನಾದ್ರೂ ಇದ್ರೆ ಕೊಡೋ ಪ್ಲೀಸ್. ನಿನ್ನ ಕಾಲು ಮುಗ್ದು ತಿನ್ನೋಕೆ ಏನಾದ್ರೂ ಇದ್ರೆ ಕೊಡೋ. ನೀನೊಬ್ಬ ಮಿನಿಸ್ಟರ್ ಆಗಿ ಈ ಸಿಟಿನ ಕ್ಲೀನ್ ಆಗಿಡೋದು ಬಿಟ್ಟು ನಿನ್ನ ಕಚ್ಚಡ ಬುದ್ಧಿಯಿಂದ ಈ ಸಿಟಿನ ಕಸದ ತೊಟ್ಟಿಯನ್ನಾಗಿ ಮಾಡಿಬಿಟ್ಟಿಯಲ್ಲೋ. ತಗೋ, ಇದೇ ಕಸನ ತಿನ್ಕೊಂಡು ನಿನ್ನ ಹೊಟ್ಟೆ ತುಂಬಿಸ್ಕೋ. ವಿಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ ಮಚ್ಚ. ಈ ವಿಡಿಯೋ ನೋಡಿದ ಮೇಲಾದರೂ ನಮ್ಮ ಪೊಲಿಟಿಷಿಯನ್ಸ್ ಚೇಂಜ್ ಆಗಬೇಕು. ಚೇಂಜ್ ಆಗಬೇಕಾಗಿರೋದು ಪೊಲಿಟಿಷಿಯನ್ಸ್ ಅಲ್ಲ, ಪ್ರಜೆಗಳು. ನೀವೇನ್ರಿ ನಾನು ಹೇಳಿದ್ದನ್ನು ಹಿಡ್ಕೊಂಡು ವಿಡಿಯೋನೇ ಮಾಡಿಬಿಟ್ಟಿದ್ದೀರಾ? ಏನ್ರಿ, ನಾನೇನಾದರೂ ಆ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡ್ದಾ? ಅಯ್ಯೋ, ನಾನು ನೀವು ತಪ್ಪಾಗಿ ಮಾತಾಡಿದ್ದೀರಾ ಅಂತ ಹೇಳಿಲ್ಲ ರೀ ಅಪ್ಪ. ನಾನು ಹೇಳಿದ್ದನ್ನು ನೀವು ಅಷ್ಟು ಧೈರ್ಯದಿಂದ ಒಂದು ಮಿನಿಸ್ಟರ್ ಮೇಲೇ ವಿಡಿಯೋ ಮಾಡಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಭಯ ಆಗಿಲ್ವಲ್ಲ ಅಂತ ಅದರ ಅರ್ಥ. ನಾವು ಅಲ್ಲಿ ಏನಾದರೂ ಸುಳ್ಳು ಹೇಳ್ತಿದ್ರೆ ಭಯ ಪಡಬೇಕು, ಇದ್ದಿದ್ದಂಗೆ ಹೇಳಕ್ಕೆ ಯಾಕ್ರಿ ಭಯ ಪಡಬೇಕು? ಏನೋ ರೀ, ನೀವು ಹಿಂಗೆ ಮಾತಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲದ ಇರೋ ಒಂದು ಎನರ್ಜಿ ಬರ್ತಾ ಇದೆ. ಬ್ರೋ, ನಾನು ನಿಮ್ಮ ಜೊತೆ ವಿಡಿಯೋಸಲ್ಲಿ ಆ್ಯಕ್ಟ್ ಮಾಡ್ಬೋದಾ? ಯು ಆಲ್ವೇಸ್ ವೆಲ್ಕಮ್ ಬ್ರದರ್. ಅವರ ಸಂಪತ್ತಿನ ಮೇಲೆ ಅನೇಕ ಅನುಮಾನವಿತ್ತು. ಹೀಗಾಗಿ ನಿನ್ನೆ ಎಸಿಬಿ ಅಧಿಕಾರಿಗಳು ಅವರ ಮನೆಗಳ ಮೇಲೆ ರೇಡ್ ಮಾಡಿದರು. ಅಲ್ಲಿದ್ದಂತಹ ಖಜಾನೆಯನ್ನ ಕಂಡು ಕಕ್ಕಾಬಿಕ್ಕಿಯಾದರು. ಹಲೋ ಹಲೋ ಮಚ್ಚ, ನ್ಯೂಸ್ ನೋಡ್ದ? ಏನು ಸಮಾಚಾರ? ಒಬ್ಬ ಸಾಧಾರಣ ಗೌರ್ಮೆಂಟ್ ಎಂಪ್ಲಾಯ್ ಮನೆಯಲ್ಲಿ ಕೆ ಜಿ ಬಂಗಾರ, ರಾಶಿ ದುಡ್ಡು ಸಿಕ್ಕಿದೆ ಅಂತೆ. ಒಬ್ಬ ಸಾಧಾರಣ ಗೋರ್ಮೆಂಟ್ ಎಂಪ್ಲಾಯ್ ಆದ ನೀನು ಇಷ್ಟು ದುಡ್ಡು ಬಂಗಾರ ಹೇಗೆ ಸಂಪಾದಿಸಿದೆ? ಅಯ್ಯೋ, ಅದು ಕೂಡ ಗೊತ್ತಿಲ್ಲೇನ್ರಿ ನಿಮಗೆ? ಅಂದು ಹೇಳಿ ತಿಂದಂಗೆ ನಾ ಲಂಚ ತಿಂತಿದ್ರೆ ಇಷ್ಟು ದುಡ್ಡು ಬಂಗಾರ ಸಂಪಾದಿಸಂಗೆ ಇರ್ತೀವ ನಾವು? ಥೂ, ಕಚ್ಚಡ ನನ್ನ ಮಕ್ಕಳ, ನಿಮ್ಮಂತವರಿಂದಾನೇ ಕಣೋ ನಿಯತ್ತಾಗಿ ಕೆಲಸ ಮಾಡೋರು ಕೂಡ ಕೆಟ್ಟ ಹೆಸರು. ಏನು ಬ್ರದರ್, ಅರ್ಜೆಂಟಾಗಿ ಮಾತಾಡ್ಬೇಕಂತ ಕರೆದ್ರಿ, ಏನು ವಿಷಯ? ಹಾ ಬ್ರೋ, ಒಂದು ನಿಮಿಷ ಹೇಳ್ತೀನಿ. ಊಟ ಮಾಡಿದ್ದೀರಾ ನೀವು? ಹಾಂ ಬ್ರದರ್, ಈಗಲೇ ಮಾಡ್ಕೊಂಬಂದೆ. ನೀವು ಊಟ ಮಾಡಿದ್ರಾ? ಈಗಲೇ ಮಾಡಿದೆ ಬ್ರೋ. ಬಾ, ಈ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದ್ದಲ್ಲ ಬ್ರೋ. ಥ್ಯಾಂಕ್ ಯು ಬ್ರದರ್, ಬಟ್ ನೀವು ನನಗೆ ಕರೆದಿರೋ ವಿಷಯ ಇನ್ನೂ ಏನಂತ ಹೇಳಿಲ್ಲ. ಸಾರಿ ಬ್ರೋ, ಹೇಳ್ತೀನಿ. ಬ್ರೋ, ನಿಮ್ಗೊಂದು ಗೊತ್ತಾ, ಮಲ್ಲೇಶ್ ಅನ್ನೋ ಒಬ್ಬ ಹುಡುಗನಿಗೆ ಜಾಬ್ ಬಂದಿದ್ರೆ ಒಬ್ಬ ಅಧಿಕಾರಿ, ನೀನು ನನಗೆ 5 ಲಕ್ಷ ಲಂಚ ಕೊಟ್ಟರೆ ಮಾತ್ರ ನಿನಗೆ ಈ ಜಾಬ್ ಬರುತ್ತೆ, ಇಲ್ಲಾಂದರೆ ನೀನು ನನಗೆ ಫೇಕ್ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದೀಯಾ ಅಂತ ನಿನ್ನ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ತೀನಿ ಅಂತ ಆ ಹುಡುಗನ ಎದುರಿಸಿ ಇವತ್ತು ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಮಾಡಿದ್ದಾನೆ ಆ ಆಫೀಸರ್. ನಾವಿನ್ನು ಎಷ್ಟೇ ವೀಡಿಯೋಸ್ ಮಾಡಿದ್ರು ಇಂಥ ಹಂದಿಗಳು ಏಲ್ ತಿನ್ನೋದನ್ನು ಮಾತ್ರ ಬಿಡೋದಿಲ್ಲ. ಬ್ರೋ, ನನಗೋಸ್ಕರ ಈ ನ್ಯೂಸ್ ಮೇಲೆ ಒಂದು ವಿಡಿಯೋ ಮಾಡೋಣವಾ ಪ್ಲೀಸ್? ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋದು ನಮ್ಮ ಭ್ರಮೆ. ಒಂದು ವೇಳೆ ಜಾಬ್ ಸಿಕ್ಕಿದ್ರೂ ಮಧ್ಯದಲ್ಲಿರೋ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು. ಈ ನನ್ನ ಸಾವಿಗೆ ಕಾರಣ ಇಲ್ಲಿರೋ ಈ ಸಿಸ್ಟಮೇ. ನೋಡಯ್ಯ ಮಲ್ಲೇಶ್, ನಿನಗೆ ಈ ಜಾಬ್ ಬೇಕು ಅಂದರೆ ನನಗೆ ನೀನು 5 ಲಕ್ಷ ಲಂಚ ಕೊಡಲೇಬೇಕು. ಸರ್, ಇದು ನನಗೆ ಬಂದಿರೋ ಜಾಬ್ ತಾನೇ, ನಾನು ಯಾಕೆ ಸರ್ ನಿಮ್ಗೆ 5 ಲಕ್ಷ ಲಂಚ ಕೊಡಬೇಕು? ನೋಡು ಮಲ್ಲೇಶ, ನಿನಗೆ ಈ ಜಾಬ್ ಬೇಕು ಅಂದರೆ ನನಗೆ ನೀನು ತಿಕ್ಕ ಮುಚ್ಕೊಂಡು 5 ಲಕ್ಷ ಲಂಚ ಕೊಡಬೇಕು. ಇಲ್ಲ ಅಂದರೆ ನೀನು ನನಗೆ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ಯಾ ಅಂತ ಹೇಳಿ ನಿನ್ನ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ತೀನಿ. ಇಲ್ಲಿ ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋದು ನಮ್ಮ ಭ್ರಮೆ. ಒಂದು ವೇಳೆ ಜಾಬ್ ಸಿಕ್ಕಿದ್ರೂ ಮಧ್ಯದಲ್ಲಿರೋ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು.
ಈ ನನ್ನ ಸಾವಿಗೆ ಕಾರಣ ಇಲ್ಲಿರೋ ಈ ಸಿಸ್ಟಮೇ. ಅಪ್ಪ, ಅಮ್ಮ, ನನ್ನ ಕ್ಷಮಿಸಿ. ಹಲೋ ಬ್ರೋ, ನಾವು ಲಂಚದ ಮೇಲೆ ಒಂದು ವಿಡಿಯೋ ಮಾಡಿದ್ವಲ್ಲ, ಅದನ್ನು ಯೂಟ್ಯೂಬ್ ಚಾನಲಿಂದ ರಿಮೂವ್ ಮಾಡಬೇಕಂತ ನಮ್ಮ ಏರ್ ಆಫೀಸರ್ಸ್ ತುಂಬ ಪ್ರೆಷರ್ ಮಾಡ್ತಿದ್ದಾರೆ. ಅದಕ್ಕೆ ನನಗೇನು ಮಾಡಬೇಕಂತ ಅರ್ಥ ಆಗದೆ ನಿನಗೆ ಫೋನ್ ಮಾಡಿದ್ದೀನಿ ನೋಡು. ಬ್ರದರ್, ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ನಾನು ಇದೀನಲ್ವಾ. ಹಾಂ ಸರಿ ಬ್ರೋ. ಇಷ್ಟೊತ್ತು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಕಣೋ? ನಮಗೆ ಗೊತ್ತಿಲ್ದಂಗೆ ಗರ್ಲ್ಫ್ರೆಂಡ್ನ ಮೇಂಟೈನ್ ಮಾಡ್ತಿದ್ಯಾ ಹೆಂಗೆ? ಅದೊಂದು ಕಮ್ಮಿ ಆಯ್ತು ನೋಡಪ್ಪ ಈಗ ನಾವಿರೋ ಸಿಚುವೇಶನ್ಗೆ. ಟಿಫಿನ್ ಮಾಡ್ದ ನೀನು? ಮಾಡ್ದೆ ಕಣೋ, ನೀನು ಮಾಡ್ದೆ? ಇಲ್ಲ ಕಣೋ, ಈಗ ಹೋಗಿ ಮಾಡಬೇಕು. ಏನೋ ಇಷ್ಟೊತ್ತಾದರೂ ಟಿಫನ್ ಮಾಡಿಲ್ವಾ? ನಿನ್ನ ಆರೋಗ್ಯ ಏನಾಗಬೇಕು? ಫಸ್ಟ್ ಹೋಗಿ ಟಿಫನ್ ಮಾಡು. ನಾನು ಆಮೇಲೆ ಹೋಗಿ ಟಿಫಿನ್ ಮಾಡ್ತೀನಿ ಬಿಡು. ಮೊನ್ನೆ ಸೆಕೆಂಡ್ ಎಪಿಸೋಡ್ ಬಿಟ್ಟಿದ್ನಲ್ಲ, ಅದನ್ನ ನೋಡ್ದ ನೀನು? ನೋಡಿದೆ ಮಗ, ವಿಡಿಯೋ ಮಾತ್ರ ಸೂಪರಾಗಿ ಬಂದಿದೆ. ಥೂ, ಎಂಥ ಕಚಡ ನನ್ನ ಮಗ ಇದ್ದಾನೋ ಆ ಆಫೀಸರ್. ನನ್ನ ಮಗ ಅನ್ಯಾಯವಾಗಿ ಒಬ್ಬ ಹುಡುಗನ ಜೀವ ಹೋಗಂಗೆ ಮಾಡಿಬಿಟ್ಟ ಆ ಲೋಫರ್ ನನ್ನ ಮಗ. ಏನು ಇದೆಲ್ಲ? ಆರ್ಮಿಗೆ ಜಾಯ್ನ್ ಆಗ್ತೀನ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಬಂದು ಕೂತ್ಕೊಂಡಿದ್ಯಾ? ಇಲ್ಲ ಕಣೋ, ನಾನೀಗ ಆರ್ಮಿಗೆ ಹೋಗ್ಬೇಕಂತ ಅನ್ಕೊಳ್ತಾ ಇಲ್ಲ. ಏನು ನಾವು ಎಷ್ಟು ಹೇಳಿದ್ರು ನಮ್ಮ ಮಾತೆ ಕೇಳ್ತಿರಲಿಲ್ಲ, ಈಗ ನೋಡಿದ್ರೆ ಸಡನ್ನಾಗಿ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಕಣೋ, ಈಗ ಅಲ್ಲೋಗಿ ಫೈಟ್ ಮಾಡೋದ್ಕಿಂತ ಇಲ್ಲಿ ಸಮಾಜದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಫೈಟ್ ಮಾಡಿದ್ರೇ ಉತ್ತಮ ಅನ್ನಿಸ್ತು. ಅದಕ್ಕೆ ನನ್ನ ಡಿಸಿಷನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಓ, ಹೆಂಗೆ ಫೈಟ್ ಮಾಡ್ತೀಯಪ್ಪ? ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನ? ನೀನಿಲ್ಲಿ ಕ್ಲೀನ್ ಇಂಡಿಯಾ ಅಂತ ಇರೋ ವೀಡಿಯೋ ಮಾಡಿದ ತಕ್ಷಣವೇ ಇಲ್ಲಿನ ಜನ ಚೇಂಜ್ ಆಗ್ತಾರೆ ಅನ್ಕೊಂತಿದ್ಯಾ? ನನ್ನ ಮಾತು ಕೇಳು, ನೀನು ಅನ್ಕೊಂಡೆ ಥರ ಇಲ್ಲಿ ಏನೂ ಬದಲಾಗಲ್ಲ. ಯಾಕೋ ಹಂಗೆ ಮಾತಾಡ್ತಾ ಇದೀಯಾ? ಇದು ಪ್ರಜಾಪ್ರಭುತ್ವದ ದೇಶ. ಇಲ್ಲಿ ಓಟು ಅನ್ನುವ ಆಯುಧ ಇದೆ. ಸೊ 100% ಬದಲಾಗುತ್ತೆ. ಒಂದು ವೇಳೆ ನೀನು ಹೇಳಿದ ಥರ ಬದಲಾಗಿಲ್ಲ ಅಂದರೆ ಒಬ್ಬೊಬ್ಬನ್ನ ಈ ಭಾರತ ಮಾತೆಗೆ ಬಲಿ ಕೊಟ್ಟಾಗಲಿ ಈ ದೇಶನ ಬದಲಾಯಿಸ್ತೀನಿ. ತಗೊಳ್ಳಿ ಬ್ರೋ. ಏನು ಬ್ರೋ ಇದೆಲ್ಲ? ನಾವು ಸಮಾಜದಲ್ಲಿ ನಡೆಯೋ ಅನ್ಯಾಯದ ವಿರುದ್ಧ ವೀಡಿಯೋಸ್ ಮಾಡ್ತಿದ್ರೆ ಎಲ್ಲರೂ ನಮ್ಮನ್ನ ಯಾಕೆ ಒಂದು ಒಳ್ಳೆ ಕ್ರಿಮಿನಲ್ಸ್ ಥರ ನೋಡ್ತಾ ಇದ್ದಾರೆ? ಇಲ್ಲಿ ಜನಗಳೇ ಅಷ್ಟು ಬ್ರದರ್, ಕ್ರಿಮಿನಲ್ಗಳನ್ನ ಲೀಡ್ರ್ಗಳನ್ನಾಗಿ ಮಾಡ್ತಾರೆ. ಅದೇ ಲೀಡ್ರ್ ಏನಾದರೂ ತಪ್ಪು ಮಾಡಿದಾಗ ಯಾರಾದರೂ ಬೆರಳೆತ್ತಿ ತೋರಿಸಿದ್ರೆ ಅಂಥವ್ರನ್ನ ಈ ಸಮಾಜ ಕ್ರಿಮಿನಲ್ ಥರನೇ ನೋಡೋದು. ಸೊ ನಾವು ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಏನೋ ಬ್ರೋ, ನನಗಂತೂ ಮುಂದೆ ಏನಾಗುತ್ತೋ ಅಂತ ತುಂಬ ಭಯ ಆಗ್ತಿದೆ ನೋಡು. ಬ್ರದರ್, ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ನೀವು ಹಿಂಗೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯ ಪಡೋದಾದರೆ ಇಫ್ ಯು ಡೋಂಟ್ ಮೈಂಡ್, ನೀವು ನಮ್ಮ ಗ್ರೂಪಿಂದ ಈಗಲೇ ಎಕ್ಸಿಟ್ ಆಗ್ಬೋದು. ಯಾಕಂದರೆ ನಾನೀಗ ನನ್ನ ಅಸಲಿ ಯುದ್ಧನ ಈಗಲೇ ಶುರು ಮಾಡಿದ್ದೀನಿ. ಸೊ ನಾನು ಆ ಯುದ್ಧನ ಎಲ್ಲೋಗಿ ನಿಲ್ಲಿಸ್ತೀನೋ ನನಗೆ ಗೊತ್ತಿಲ್ಲ. ಸಾರಿ ಬ್ರೋ, ನನಗೂ ನನ್ನ ಫ್ಯಾಮ್ಲಿಗೆ ಏನಾದರೂ ಆಗುತ್ತಂತ ಭಯಪಟ್ಟೆ. ನೀವೇನು ಮಾಡ್ತಿರೋ ಮಾಡಿ ಬ್ರೋ. ಈ ಒಂದು ಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಿಮ್ಮ ಜೊತೆ ನಾನಿರ್ತೀನಿ. ಥ್ಯಾಂಕ್ ಯು ಬ್ರದರ್, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಖಂಡಿತ ಬ್ರೋ. ಹೇಳಿ, ಈಗ ನಾವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡೋಣ? ಲೇ ಮಚ್ಚ, ಅವಳಿಗೆ ಬರೀ 5 ವರ್ಷ ಇದ್ರೂ ನನಗೆ 5 ವರ್ಷಕ್ಕೆ ಬೇಕಷ್ಟು ಸುಖ ಕೊಟ್ಬಿಟ್ಲು.
ಬೆಂಗಳೂರಲ್ಲಿ ಪೊಲೀಸರು ಮತ್ತೋರ್ವ ಕಾಮುಕನನ್ನ ಬಂಧಿಸಿದ್ದಾರೆ. 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ 27 ವರ್ಷದ ಕಾಮುಕನನ್ನ HL ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 20ರಂದು HL ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ನಿರ್ಮಾಣ ಹಂತದ ಕಟ್ಟಡಕ್ಕೆ ಕರೆದೊಯ್ದು 5 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಬಲವಂತವಾಗಿ ಅತ್ಯಾಚಾರವೆಸಗಿದ್ದ ಕಾಮುಕಿ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಮನೆಗೆ ಬಂದ ಬಳಿಕ ತಾಯಿಗೆ ವಿಷಯವನ್ನ ಬಾಲಕಿ ತಿಳಿಸಿದ್ದು, ಬಳಿಕ HL ಠಾಣೆಗೆ ಬಾಲಕಿ ತಂದೆಯಿಂದ ದೂರು ದಾಖಲು ಮಾಡಲಾಗಿತ್ತು. ಸಂತ್ರಸ್ತ ಬಾಲಕಿ ಮನೆಯ ಪಕ್ಕದಲ್ಲೇ ಈ ಕಾಮುಕ ವಾಸವಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಾಲಕಿಯ ಹೇಳಿಕೆಯನ್ನ ಪಡೆದು ಪೊಲೀಸರು ಕಾಮುಕನನ್ನ ಬಂಧಿಸಿದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿಯೇ ಈಗ ಸೆರೆಯಾಗಿರುವಂತಹ ಕಾಮುಕ. ಈತ ಮಾರ್ಚ್ 20ರಂದು HL ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡಕ್ಕೆ 5 ವರ್ಷದ ಪುಟ್ಟ ಬಾಲಕಿಯನ್ನ ಕರೆದೊಯ್ದು ಬಲವಂತವಾಗಿ ಅತ್ಯಾಚಾರವೆಸಗಿದ. ನಂತರ ಆ ಪುಟ್ಟ ಬಾಲಕಿ ತಾಯಿಗೆ ಈ ವಿಚಾರ ಹೇಳಿದಾಗ ಆಕೆಯ ಬಾಲಕಿಯ ತಂದೆ HL ಪೊಲೀಸ್ ಠಾಣೆಗೆ ಹೋಗಿ ಈ ಬಗ್ಗೆ ದೂರನ್ನ ದಾಖಲಿಸಿದ್ರು. ನಮ್ಮ ಹುಡುಗಿಗೆ ಒಬ್ಬ ಅಣ್ಣನಾಗಿರ್ತಾನಲ್ಲ ಅಂತ ನಿನ್ನ ನಂಬಿ ಅವರಪ್ಪ ಅಮ್ಮ ನಿನ್ನ ಜೊತೆ ಕಳಿಸಿದ್ರೆ ನೀನು ಆ ಹುಡುಗಿಯ ಮೇಲೇನೆ ಅತ್ಯಾಚಾರ ಮಾಡೋ ಮನಸ್ಸು ಹೇಗಾದ್ರೂ ಬಂತು ಹುಚ್ಚನಾಯಿ. ಇನ್ನೊಂದ್ಸಲ ಯಾರಿಗಾದ್ರೂ ಹಿಂಗೆ ಮಾಡಬೇಕು ಅಂತ ಯೋಚನೆ ಬಂದರೆ ಮಕ್ಕಳ ನಿಮಗೂ ಇದೇ ಗತಿ ಬೀಳುತ್ತೆ. ರಿಯಲ್ ಲೈಫಲ್ಲೇನೋ ಆ ಕಾಮುಕನನ್ನು ಸಾಯಿಸಿಬಿಟ್ಟಿವಿ, ಆದರೆ ರಿಯಲ್ ಲೈಫಲ್ಲಿ ನಾವು ಅವನ್ನೇನು ಮಾಡೋಕ್ಕಾಗಲ್ವಾ? ಸೇಮ್ ಟು ಸೇಮ್ ಕಣೋ, ನನಗೂ ಇದೇ ಥಾಟ್ ಬಂತು. ನೀನೀಗ ಹೇಳು, ಏನು ಮಾಡೋಣ ಅವನ್ನ ಈಗ? ನಾವೀಗ ಈ ಸಿಸ್ಟಮ್ನ ಮೀರಿ ಏನು ಮಾಡೋಕ್ಕಾಗುತ್ತೆ ಹೇಳು? ಒಂದು ವೇಳೆ ನೀನೀಗ ಹೇಳ್ತಿರೋ ಈ ಸಿಸ್ಟಮೇ ಅವನ್ನ ನಿನ್ನ ಕೈಗೆ ಒಪ್ಸಿದ್ರೆ ಆಗೇನು ಮಾಡ್ತೀಯಾ? ಹಂಗೇನಾದರೂ ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಅವನ್ನ ಹುಚ್ಚನಾಗಿ ಹೊಡೆದಂಗೆ ಹೊಡೆದು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಿದ್ದೆ. ಅದೇ ಕಣೋ, ನಾನು ಆಲ್ರೆಡಿ ಮಾಡಿರೋದನ್ನ ಆ್ಯಸ್ ಇಟ್ ಈಸ್ ಆಗಿ ಹೇಳ್ತಾ ಇದೆಯಾ ನೀನು? ಅಂದರೆ ನೀನು ಅವನ್ನ ಲೇ ಮಚ್ಚ, ನಾವು ಈ ಥರ ಮಾಡಿದ್ರೆ ಈ ಸಿಸ್ಟಮ್ ಸುಮ್ಮನೆ ಇರುತ್ತಾ? ಒಬ್ಬ ಹುಡುಗಿನ ಅನ್ಯಾಯವಾಗಿ ರೇಪ್ ಮಾಡಿ ಸಾಯಿಸಿದಾಗ ಮಾತಾಡ್ತಿರೋ ಸಿಸ್ಟಮ್ ಆಫ್ಟರ್ ಆಲ್ ಒಬ್ಬ ಕ್ರಿಮಿನಲ್ನ ಸಾಯಿಸಿದ್ರೆ ಯಾಕೆ ಮಾತಾಡುತ್ತೆ? ಇನ್ಮೇಲಿಂದ ಇಲ್ಲಿ ಯಾವ ಸಿಸ್ಟಮ್ ನಡೆಯೋಕ್ಕಿಲ್ಲ. ಇಲ್ಲಿ ನಡೆಯೋದೆಲ್ಲ ಒಂದೇ ಸಿಸ್ಟಮ್, ಅದು ಈ ಭಾರತೀಯನ ಸಿಸ್ಟಮ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಯಿರಾಮ್. ಸ್ನೇಹಿತರೆ, ನೀವು ಈ ಬೆರಳಿಂದ ತುಂಬ ಚೆನ್ನಾಗಿ ಪ್ರಶ್ನಿಸ್ತೀರಲ್ವ? ಉದಾಹರಣೆಗೆ ಕಿರಾಣಿ ಶಾಪಿಗೆ ಹೋದಾಗ, ಅಣ್ಣ ಈ ಅಕ್ಕಿಯಲ್ಲಿ ಕಲ್ಗಳಿಲ್ವಲ್ಲ, ಅಣ್ಣ ಈ ಎಣ್ಣೆ ಒರಿಜಿನಲ್ ತಾನೆ, ಅಣ್ಣ ಈ ಬ್ಯಾಳೆ ಒರಿಜಿನಲ್ ತಾನೆ. ಒಂದು ಗಾಡಿ ತಗೋಬೇಕಾದ್ರೂ ಅಷ್ಟೇ, ಅಣ್ಣ ಈ ಗಾಡಿ ಒಳ್ಳೆ ಮೈಲೇಜ್ ಕೊಡ್ತಲ್ವ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ 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 ಅವ್ನ ತಲೆನೇ ತಿಂತೀರಾ. ಇನ್ನು ಬುಕ್ ಸ್ಟಾಲ್ಗೆ ಹೋದಾಗಂತೂ ಒಂದು 5 ರೂಪಾಯಿ ಪೆನ್ ತಗೊಂಡು ಅದನ್ನು 10 ಸಲ ಗೀಚಿ 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 ಚೆಕ್ ಮಾಡ್ತೀರಾ. ಆದರೆ 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ಕೊಳ್ಳೋ ಸಿಸ್ಟಮ್ನ ಮಾತ್ರ ಯಾಕ್ರಿ ನೀವು ಚೆಕ್ ಮಾಡ್ಕೊಳ್ಳಲ್ಲ? ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳೋದು ಒಂದೇ, ಯಾವನೋ ಓಟಿಗೆ 1000 ಕೊಟ್ಟ 2000 ಕೊಟ್ಟ ಅಂತೇಳಿ ಓಟ್ ಹಾಕಿದೆ. ಇಲ್ಲ ಅವನು ನಮ್ಮ ಜಾತಿಯವನ್ರಿ, ನಮ್ಮ ಜಾತಿಯವನಿಗೆ ನಾವು ಓಟ್ ಹಾಕಿದ್ರೇ ನಮಗೆ ಸೂಪರಾಗಿರುತ್ತೆ ಅಂತೇಳಿ ಓಟ್ ಹಾಕಿದೆ. ಇದಲ್ರಿ ಪದ್ಧತಿ. ಇನ್ಮೇಲಿಂದ ಒಂದೇ ಒಂದು ಮೈಂಡಲ್ಲಿ ಡಿಸೈಡ್ ಆಗೋಗ್ಬಿಡಿ, ನಾವು ಇವನಿಗೆ ಓಟ್ ಹಾಕಿದ್ರೆ ಬರುವ 5 ವರ್ಷದಲ್ಲಿ ಇವನು ಈ ಸಿಟಿನ ಯಾವ ಥರ ಅಭಿವೃದ್ಧಿ ಮಾಡ್ಬೋದು, ಇಲ್ಲಿರೋ ಈ ನಿರುದ್ಯೋಗದ ಸಮಸ್ಯೆನ ಇವನು ಯಾವ ಥರ ಬಗೆಹರಿಸ್ಬೋದು. ಈಗ ಈ 5 ವರ್ಷ ಈ ಸಿಸ್ಟಮ್ನ ನಾವು ಹೋಗಿ ಇವನ ಕೈಯಲ್ಲಿ ಇಟ್ಟರೆ ಇವನು ಈ ನಮ್ಮ ಭಾರತ ದೇಶನ ಯಾವ ಥರ ಅಭಿವೃದ್ಧಿ ಮಾಡ್ತಾನೆ ಅಂತ ಒಂದೇ ಒಂದು ಸಲ ಯೋಚನೆ ಮಾಡಿ ಓಟ್ ಹಾಕಿ. ಈ ಓಟ್ ಇದೆ ಅಲ್ವಾ, ಈ ಓಟು ಅನ್ನೋದು ಇಡೀ ಈ ಭಾರತ ದೇಶದ ಭವಿಷ್ಯತನ್ನೇ ನಿರ್ಧರಿಸುತ್ತೆ. ಸೊ ಇನ್ಮೇಲಿಂದಾದರೂ ಈ ಸಿಸ್ಟಮ್ನ ಆಯ್ಕೆ ಮಾಡಿಕೊಳ್ಳೋವಾಗ ಒಂದು ಸಲ ಯೋಚನೆ ಮಾಡಿ ಓಟ್ ಹಾಕಿ ಅಂತ ಹೇಳ್ತಾ, ಜೈ ಹಿಂದ್.